ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ BBMP ಎಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಸೊ ಕಂಪ್ಲೀಟ್ ಟೆಕ್ನಿಕಲ್ ಸ್ಟಡಿನ ಯಾವ ಥರ ಮಾಡಬೇಕು ಅದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇದೊಂದು ಸೀರೀಸ್ ಈ ಒಂದು ಆದಮೇಲೆ ನೆಕ್ಸ್ಟ್ ಏನಂತಂದರೆ ನಿಮಗೆ ಜನರಲ್ ಸ್ಟಡೀಸ್ ಯಾವ ಥರ ಓದಬೇಕು ಎಲ್ಲ ಎಕ್ಸಾಮ್ಗೆ, WRD ಇರಲಿ, BBMP ಇರಲಿ, ಅಥವಾ ಯಾವುದೇ ಒಂದು AE ಇರಲಿ, JE ಇರಲಿ, ಅಥವಾ ಯಾವುದೇ ಒಂದು ಎಕ್ಸಾಮ್ ಇರಲಿ, ಜನರಲ್ ಸ್ಟಡೀಸ್ ಯಾವ ಥರ ಓದಬೇಕು ಅದೊಂದು ಸಪ್ರೇಟ್ ವಿಡಿಯೋ ಫಾರ್ ಡೆಡಿಕೇಶನ್ ಆಗಿ ನಿಮಗೋಸ್ಕರ ಪ್ರಿಪೇರ್ ಆಗ್ತಾ ಇದೆ. ಸೊ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಏನಂತ ಇನ್ನೊಂದು 2-3 ಡೇಸ್ ಒಳಗಡೆ ಅದನ್ನು ಅಪ್ಲೋಡ್ ಆಗುತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ ಹೆಸರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಆಯಿತಾ? ಸಿವಿಲ್ ವಿತ್ ಸುಧೀರ್ ಇದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಒಳ್ಳೆ ವಿಡಿಯೋಸು ನಿಮಗೋಸ್ಕರ ಬರ್ತಾ ಇರುತ್ತೆ. ಸೊ ಬನ್ನಿ, ಸೊ BBMP ಇದು ಏನಿದೆ ಅದನ್ನು ನೋಡೋಣ. BBMP ಇದು ಸೆಲ್ಫ್ ಸ್ಟಡಿ ಬಗ್ಗೆ ನಾವು ಯಾವ ಥರ ಸೆಲ್ಫ್ ಸ್ಟಡಿ ಮಾಡಿಬಿಟ್ಟು ಇದನ್ನು ಈ ಎಕ್ಸಾಮ್ಗಳನ್ನು ಸೆಲೆಕ್ಟ್ ಆಗ್ಬೋದು ಅಂತ ನೋಡೋಣ. ಸೊ ನೋಡಿ, ಈಗ ಈ BBMP ಎಕ್ಸಾಮ್ಗೆ ನೀವು ಫಸ್ಟ್ ಸೆಲೆಕ್ಟ್ ಆಗಬೇಕಂದ್ರೆ ತುಂಬ ಸಿಂಪಲ್ ಆಗಿ ಹೇಳ್ತೀನಿ, ಈ 3 ಇಂಪಾರ್ಟೆಂಟ್ ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕು, ರೈಟ್? ಸೊ ಸಿಲೆಬಸ್ ಬಗ್ಗೆ ನೀವು ಕಂಪ್ಲೀಟಾಗಿ ನಾಲೆಜ್ ಇಟ್ಕೊಳ್ಬೇಕು, ಆಯಿತಾ? ಸಿಲೆಬಸ್ ಬಗ್ಗೆ ಕಂಪ್ಲೀಟಾಗಿ ನಾಲೆಜ್ ಇದ್ದರೆ ನಿಮಗೆ ಏನಂತಂದರೆ ಯೂಸ್ ಆಗುತ್ತೆ, ರೈಟ್? ಸೊ ಈ ಸಿಲೆಬಸ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಏನಂತಂದರೆ 50% ಏನಂದರೆ ಪ್ರಿಪ್ರೇಷನ್ ಯು ಹ್ಯಾವ್ ಡನ್. ಏನು ಸರ್ ಬರೀ ಸಿಲೆಬಸ್ ತಿಳ್ಕೊಂಡ್ರೆ 50% ಆಗುತ್ತಾ? 100% ಆಗುತ್ತೆ. ಸಿಲೆಬಸ್ ಅಂತ ತಿಳ್ಕೊಳ್ಳೋದಂದರೆ ಬರೀ ಸುಮ್ಮನೆ ನೋಡೋದಲ್ಲ, ಅದು ನಾನು ಹೇಳ್ಕೊಡ್ತೀನಿ ಇವಾಗ. ಸಿಲೆಬಸ್ನ ಯಾವ ಥರ ನೋಡಬೇಕು, ಅದನ್ನು ಯಾವ ಥರ ಅನಲೈಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಆಮೇಲೆ ನೆಕ್ಸ್ಟ್ ಸಿಲೆಬಸ್ ನೋಡಿದ್ಮೇಲೆ ನೆಕ್ಸ್ಟ್ ಕೆಲಸ ಏನು ಮಾಡಬೇಕು, ವೇಟೇಜ್ ಆಫ್ ಈಚ್ ಸಬ್ಜೆಕ್ಟು. ಸೊ ಇದನ್ನು ಯಾವ ಥರ ಸರ್ ಡಿಸೈಡ್ ಮಾಡೋದು, ಏನು KPSC ಅವ್ರು ಕೊಟ್ಟಿದ್ದಾರಾ ಅಥವಾ KE ಅದವ್ರು ಏನು ಕೊಟ್ಟಿದ್ದಾರಾ ಸರ್, ಅಥವಾ ಯಾವ ಥರ ವೇಟೇಜ್ನ ಡಿಸೈಡ್ ಮಾಡೋದು ಅದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಆಮೇಲೆ ಲಾಸ್ಟಲ್ಲಿ ಯಾವ ಥರ, ಆಯಿತಾ, ಸಿಲೆಬಸ್ ನೋಡಿದ್ಮೇಲೆ ಎಕ್ಸ್ಪೆಕ್ಟೆಡ್ ವೇಟೇಜ್ ಆಫ್ ಈ ಸಬ್ಜೆಕ್ಟ್ ನೋಡಿದ್ಮೇಲೆ ಯಾವ ಥರ ಪ್ರಿಪೇರ್ ಆಗಬೇಕು. ಸೊ ಈ 3 ಸೀಕ್ವೆನ್ಸಲ್ಲಿ ನಾವು ಈ ವಿಡಿಯೋನ ನೋಡೋಣ, ರೈಟ್? ಸೊ ಫಸ್ಟ್ ಆಫ್ ಆಲ್ ನಾವು ನೋಡಬೇಕಾಗಿರೋದು ಏನಂತಂದರೆ ಸಿಲೆಬಸ್ ಬಗ್ಗೆ ನೋಡೋಣ, ರೈಟ್? ಸಿಲೆಬಸ್ ಕೊಟ್ಟಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ, KPSCದು ಏನು ಸಿಲೆಬಸ್ ಕೊಟ್ಟಿದೆ ಆ ಸಿಲೆಬಸ್ನ ನಿಮಗೆ ಈಗ ನಾನು ತೋರಿಸ್ತೀನಿ, ರೈಟ್? ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಏನಂತಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಹಾಯಕ ಅಭಿಯಂತರ ಹುದ್ದೆಗೆ ನಿಗದಿಪಡಿಸಿದ ಪಠ್ಯಕ್ರಮ. ಇದು ನೋಟಿಫಿಕೇಶನ್ ಲಾಸ್ಟಲ್ಲಿ ಇದೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ನಾನು ಈ PDF ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿವಿಲ್ ವಿತ್ ಸುಧೀರಲ್ಲಿ ಶೇರ್ ಮಾಡಿದ್ದೀನಿ. ಯಾರು ಇನ್ನೂ ಜಾಯ್ನ್ ಆಗಿಲ್ಲ, ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಜಾಯ್ನ್ ಆಗಿ, ಸರಿನಾ? ಬನ್ನಿ. ಸೊ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್ ಅಂತ ಬರುತ್ತೆ. ಸೊ ಫಸ್ಟ್ ಸಬ್ಜೆಕ್ಟ್ ಅವ್ರು ಕೊಟ್ಟಿರೋದು ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್, ರೈಟ್? ಸೊ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್ಸಲ್ಲಿ ನೀವು ಓದಬೇಕಾಗಿರೋದೇನು ನೋಡಿ, ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ಇಂಟ್ರೊಡಕ್ಷನ್ ಪಾರ್ಟ್ ಯಾವತ್ತು ಓದಬೇಡಿ, ಆಯಿತಾ? ಅಷ್ಟು ಇಂಪಾರ್ಟೆನ್ಸ್ ಏನು ನಿಮಗೆ ಗೊತ್ತಿರುತ್ತೆ, ಬಿಕಾಸ್ ಹೊಸವ್ರು ಯಾರಿರ್ತಾರೆ, ಯಾರಿಗೆ ಗೊತ್ತಿರೋದಿಲ್ಲ ಅದು ನೀವು ಓದ್ಬೋದು. ಇಂಟ್ರೊಡಕ್ಷನ್ ಪಾರ್ಟ್ ಅಂದರೆ ಸರ್ ಜೈಕರ್ ಕಮಿಟಿ ಅಂದ್ರೇನು, ಆಯಿತಾ? ಅದರಲ್ಲಿ ರಿಕಮೆಂಡೇಶನ್ಸ್ ಏನಿದೆ ಅದು ನಿಮ್ಗೆ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಓದಿ, ರೈಟ್? ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನೀವು ಇದನ್ನು ಓದಬೇಕಾಗುತ್ತೆ. ಅದಾದಮೇಲೆ ಏನಂದರೆ ಪ್ಲಾನಿಂಗು, ಯಾವ ಥರ ಪ್ಲಾನಿಂಗ್ ಮಾಡಿದ್ದಾರೆ, ಎಷ್ಟು ಪ್ಲಾನಿಂಗ್ಸ್ ಇತ್ತು, ಆಯಿತಾ? ಹೈವೇ ಪ್ಲಾನಿಂಗು 20 ಇಯರ್ ರೋಡ್ ಪ್ಲಾನ್ ಏನಿತ್ತಲ್ಲ ಅವು 4 ಇತ್ತು, 3 ಇತ್ತು. ಆ 3 ಏನೇನಿದೆ ಅದ್ರ ಫೀಚರ್ಸ್ ಏನು, ಡೆನ್ಸಿಟಿ ಏನು, ಎಷ್ಟು ಕಿಲೋಮೀಟರು, ಎಕ್ಸ್ಪ್ರೆಸ್ ವೇ ಯಾವುದು, ಯಾವ್ಯಾವುದು ಪ್ಯಾಟ್ರನ್ಸ್ನ ಆ್ಯಡ್ ಮಾಡಿದ್ರು, ಇದಷ್ಟು ತಿಳ್ಕೊಳ್ಬೇಕು. ನೆಕ್ಸ್ಟ್ ಹೋಗಬೇಕು, ಆಯಿತಾ? ಇಂಟ್ರೊಡಕ್ಷನಲ್ಲಿ ಇಷ್ಟೇ ಓದಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ರೋಡಲ್ಲಿ ಹೈವೇ ಪ್ಲಾನಿಂಗ್ ಅಂತ ಇದೆ, ಸರ್ವೆದಲ್ಲಿ ಹೈವೇ ಪ್ಲಾನಿಂಗ್ ಸರ್ವೆ, ಲೊಕೇಶನ್ ಸರ್ವೆ, ಸಾಯಿಲ್ ಸರ್ವೆ ಅಂತ ಇದೆ, ರೈಟ್? ಪ್ರೆಸೆಂಟೇಷನ್ ಆಫ್ ಡಾಟಾ ಇನ್ ಟರ್ಮ್ಸ್ ಆಫ್ ಚಾರ್ಟ್ಸ್ ಆ್ಯಂಡ್ ಟೇಬಲ್ಸ್, ಆಯಿತಾ? ಹೈವೇ ಪ್ಲಾನ್ಸ್ ಆ್ಯಂಡ್ ಸ್ಪೆಸಿಫಿಕೇಶನ್ ತುಂಬ ಸಿಂಪಲ್ ಇದೆ. ಯಾವ ಥರ ಹೈವೇನ ನಾವು ಪ್ಲ್ಯಾನ್ ಮಾಡ್ತೀವಿ, ಬರೀ ಥೆರೋಟಿಕಲ್ ಪಾರ್ಟ್ ಇದು, ಕಂಪ್ಲೀಟ್ಲಿ 2 ಪ್ಯಾರಾಗ್ರಾಫು ಥೆರೋಟಿಕಲ್ ಇದೆ, ಜಸ್ಟ್ ನೀವು ತಿಳ್ಕೊಳ್ಳೋದು ಇದು ಅಷ್ಟೇ, ಆಯಿತಾ? ಸೊ ಇದನ್ನು ತುಂಬ ಈಸಿ ನೀವು 1 or 2 ಅವರಲ್ಲಿ ಮುಗಿಸ್ಬೋದು, ರೈಟ್? ಆರಾಮಾಗಿ. ಹೈವೇ ಡಿಸೈನ್ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಜಾಮೆಟ್ರಿಕ್ ಡಿಸೈನ್, ರೈಟ್ ಆಫ್ ವೇ, ಹೈವೇ ಕೆಪಾಸಿಟಿ, ಡಿಸೈನ್ ಸ್ಪೀಡ್, ಕ್ರಾಸ್ ಸೆಕ್ಷನ್, ಸೈಡ್ ಡಿಸ್ಟೆನ್ಸ್, ಗ್ರೇಡ್ ಲೈನ್. ನೋಡಿ, ಸೈಟ್ ಡಿಸ್ಟೆನ್ಸ್ ಒಂದು, ಆಮೇಲೆ ಕ್ರಾಸ್ ಸೆಕ್ಷನಲ್ ಎಲಿಮೆಂಟ್ಸ್ ಒಂದು, ಆಯಿತಾ? ಈ ಸೈಡ್ ಡಿಸ್ಟೆನ್ಸಲ್ಲೂ 3 ಬರುತ್ತೆ, ಒಂದು ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್ ಬರುತ್ತೆ, ಒಂದು ಸೈಡ್ ಡಿಸ್ಟೆನ್ಸ್ ಅಂತ ಬರುತ್ತೆ, ರೈಟ್? ಸೇಫ್ SSD ಸೇಫ್ ಸೈಡ್ ಡಿಸ್ಟೆನ್ಸ್ ಒಂದು, ಆಮೇಲೆ ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್ ಒಂದು. ಇವೆರಡು ಕಂಪಲ್ಸರಿ ಓದಲೇಬೇಕು, ಆಯಿತಾ? ಅದಾದಮೇಲೆ ಇನ್ನೊಂದು ಬರುತ್ತೆ ಹಾರಿಜೆಂಟಲ್ ಅಲೈನ್ಮೆಂಟು, ವರ್ಟಿಕಲ್ ಅಲೈನ್ಮೆಂಟ್ ಏನಂತ ಬರುತ್ತೆ ಅಲ್ಲ, ರೈಟ್? ಈ ಹಾರಿಜೆಂಟಲ್ ಅಲೈನ್ಮೆಂಟಲ್ಲಿ ಸೂಪರ್ ಎಲಿವೇಶನ್ ಮೇಲೆ ಓದಲೇಬೇಕು. ಆಮೇಲೆ ವರ್ಟಿಕಲ್ ಅಲೈನ್ಮೆಂಟಲ್ಲಿ ಟೈಪ್ಸ್ ಆಫ್ ಏನು ಕರ್ವ್ಸ್ ಇದೆ ಅದನ್ನು ಯಾವ ಥರ ಸೆಟ್ ಮಾಡ್ತೀವಿ, ಲೆಂತ್ನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ, ಆಯಿತಾ? ಟ್ರಾನ್ಸಿಷನ್ ಕರ್ವು, ಸಮಿಟ್ ಕರ್ವು, ವ್ಯಾಲಿ ಕರ್ವ್ದು
ಲೆಂತ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದಿಷ್ಟು ಇಂಪಾರ್ಟೆಂಟ್ ಇದೆ ಆಯಿತಾ. ಬೇರೆ ಯಾವುದು ಓದ್ತಿರೋ ಬಿಡ್ತಿರೋ ಇದಷ್ಟು ನಾನು ಹೇಳಿರೋದು ಓದಿ. ಮತ್ತು ಮೆಕ್ಯಾನಿಕಲ್ ವೈಡ್ನಿಂಗ್ ಆಫ್ ರೋಡ್ ಆನ್ ಹಾರಿಜಾಂಟಲ್ ಕರ್ವ್ಸ್, ಇದು ಕಂಪಲ್ಸರಿ ಓದಬೇಕಾಗಿರೋ ಟಾಪಿಕ್ಸು ಯಾವುದರಲ್ಲಿ, ಹೈವೇದಲ್ಲಿ ನಾನು ಹೇಳ್ತಾ ಇರೋದು. ಈಗ ನೆಕ್ಸ್ಟ್ ಸೆಕ್ಷನ್ ನಾನು ನೋಡಿದಾಗ ಈ 4ನೇ ನಂಬರ್ ನೋಡಿ, 4, 5, 6 ಪ್ಯಾರಾಗ್ರಾಫ್ ನೋಡಿದಾಗ ಅಥವಾ ಪಾಯಿಂಟ್ಸ್ ನೋಡಿದಾಗ ನಿಮಗೆ ಕಾಮನ್ ಆಗಿ ಒಂದು ಕಾಣಿಸ್ತಾ ಇದೆ, ಏನಂತಂದರೆ ಹೈವೇ ಕನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಏನೇನು ಓದ್ಬೇಕು ಸರ್ ನೋಡಿ, ಅರ್ಬನ್ ರೂರಲ್ ಎಕನಾಮಿಕಲ್ ಪ್ರಿನ್ಸಿಪಲ್, ಡ್ರೈನೇಜು, ರೋಡ್ವೇ, ರೋಡ್ ಸೈಡ್, ಸಬ್ ಡ್ರೈನೇಜ್, ಹೈಡ್ರೋಲಾಜಿಕಲ್ ಅಂಡ್ ಹೈಡ್ರಾಲಿಕ್ ಡಿಸೈನ್ ಪ್ರಿನ್ಸಿಪಲ್ ಆಫ್ ಡ್ರೈನೇಜ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತಾ ಇರೋದು. ಕೊಟ್ಟಿರೋದು ಹೈವೇ ಕನ್ಸ್ಟ್ರಕ್ಷನ್, ಒಳಗಡೆ ಕೊಟ್ಟಿರೋದು ಹೈವೇ ಡ್ರೈನೇಜು. ಸೊ ಹೈವೇ ಡ್ರೈನೇಜು ಓದಬೇಕಾಗುತ್ತೆ, ನಾನು ಇಲ್ಲಿ ಬರೀತೀನಿ. ಸೊ ಹೈವೇ ಡ್ರೈನೇಜ್ ಬಗ್ಗೆ ಏನೇನು ಓದಬೇಕು, ತುಂಬ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಎಕನಾಮಿಕಲ್ ಅಂದ್ರೆ ಏನು, ಡ್ರೈನೇಜ್ ಯಾವ ಥರ ಡಿಸೈನ್ ಮಾಡ್ತಾರೆ ಆಯಿತಾ, ಸಬ್ ಸಾಯಿಲ್ ಡ್ರೈನೇಜ್ ಯಾವ ಥರ ಇರುತ್ತೆ. ಆಮೇಲೆ ಹೈಡ್ರಾಲಿಕ್ ಡಿಸೈನ್ ಪ್ರಿನ್ಸಿಪಲ್ಸ್ ಏನಿದೆ ಆಯಿತಾ, ಡಿಸೈನ್ ಪ್ರಿನ್ಸಿಪಲ್ಸು ಒಂದು 7-8 ಸ್ಟೆಪ್ಸ್ ಇದೆ, ಅದನ್ನ ನೋಡ್ಕೋಬೇಕು. ಕನ್ನ ಜಸ್ಟ್ ಬುಕ್ ಫಾಲೋ ಮಾಡಿ, ಇದೆಲ್ಲ ಅದರಲ್ಲಿ ಸಿಗುತ್ತೆ, ಬರೀ ಯಾವುದು ಎಲ್ಲೂ ಹುಡ್ಕೋದು ಬೇಕಾಗಿಲ್ಲ ಆಯಿತಾ. ಆಮೇಲೆ ಹೈವೇ ಕನ್ಸ್ಟ್ರಕ್ಷನಲ್ಲಿ ನೋಡಿ, ಇವು ಹೈವೇ ಕನ್ಸ್ಟ್ರಕ್ಷನಲ್ಲಿ ನಿಮಗೆ ಗೊತ್ತಿದೆ ರಿಜಿಡ್ ಪೇಮೆಂಟ್, ಫ್ಲೆಕ್ಸಿಬಲ್ ಪೇಮೆಂಟು. ಸೊ ಇವೆರಡರ ಬಗ್ಗೆ ಕನ್ಸ್ಟ್ರಕ್ಷನ್ ಯಾವ ಥರ ಮಾಡ್ತಾರೆ, ಸ್ಪೆಸಿಫಿಕೇಶನ್ ಇದಿದೆ, ಇದನ್ನು ನೋಡಿಕೊಂಡ್ರೆ ಕಂಪ್ಲೀಟ್ ಅಷ್ಟೇ ಮುಗೀತು, ಈ ಪ್ಯಾರಾಗ್ರಾಫೇ ಮುಗೀತು. ಅಪ್ ಟು 6 ಆರಾಮಾಗಿ ನೀವು ಓದ್ಬೋದು, ಗೊತ್ತಾಯ್ತಾ. ಸೊ ಇದರಲ್ಲಿ ಕೊಟ್ಟಿರೋದು ನೀವು ನೋಡ್ಬೋದು, ಮಾಡರ್ನ್ ಹೈವೇ ಪ್ರಾಕ್ಟೀಸಸ್ ಯಾವ ಥರ ಮಾಡ್ತಾರೆ, ಸ್ಪೆಸಿಫಿಕೇಶನ್ ಫಾರ್ ಹೈವೇ ಮಟೀರಿಯಲ್ಸ್ ಅಂತ ಕೊಟ್ಟಿದ್ದಾರೆ, ನಾನು ಅದೇ ಹೇಳಿದೆ, ಕರೆಕ್ಟಾ. ಸೊ ಇದಿಷ್ಟು ಈ ಪ್ಯಾರಾಗ್ರಾಫ್ದಾಯಿತು. ಈಗ ನೆಕ್ಸ್ಟು ಇಲ್ಲಿ ಬ್ರಿಡ್ಜಸ್ ಅಂತ ಇದೆ, ನೆಕ್ಸ್ಟ್ ಟಾಪಿಕ್ಕು ಬ್ರಿಡ್ಜಸ್ ಅಂತ ಇದೆ. ನಾನು ಎಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಅಲ್ಲೇ ನೋಡಿ, ಕೆಳಗಡೆ ಮೇಲ್ಗಡೆ ಎಲ್ಲಿ ನೋಡ್ಕೋಬೇಡಿ. ಸೊ ನಾನು ಇಲ್ಲಿ ಹೇಳ್ತಾ ಇರೋದು, ಈಗ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಈಗ ನೀವು ಓದಬೇಕಾಗಿರೋದು ಬ್ರಿಡ್ಜಸ್ ಅಲ್ಲಿ ಹೈಡ್ರಾಲಜಿಕಲ್ ಇನ್ವೆಸ್ಟಿಗೇಷನ್ ಆಫ್ ವಾಟರ್ ಶೆಡ್, ಫ್ಲಡ್ ಎಸ್ಟಿಮೇಷನ್ ಆಫ್ ದಿ ಬ್ರಿಡ್ಜಸ್, ಇಂಪೆರಿಕಲ್ ಫಾರ್ಮುಲಾದು ಆಯ್ತಾ, ಫಾರ್ಮುಲಾದು ಕೇಳ್ತಾರೆ, ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಕೇಳ್ತಾರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಸ್ಟಡಿ ದಿಸ್ ಒನ್, ರೈಟ್. ರ್ಯಾಷನಲ್ ಮೆಥಡ್ಸ್ ಯಾವ್ಯಾವಿದೆ ಅದು ಓದಬೇಕು, ನಾನು ಮಾರ್ಕ್ ಮಾಡಿರೋದು ಅಷ್ಟೇ ಓದಿ ಸಾಕು ಆಯ್ತಾ. ಅದರಲ್ಲಿ ಆಮೇಲೆ ನೆಕ್ಸ್ಟ್ ಟೈಪ್ಸ್ ಆಫ್ ಬ್ರಿಡ್ಜಸ್ ಯಾವ್ಯಾವಿದೆ, ಅದ್ರ ಸೈಜ್ ಏನಿದೆ, ಸ್ಪ್ಯಾನ್ ಮೇಲೆ ಯಾವ ಥರ ಡಿವೈಡ್ ಮಾಡ್ತಾರೆ ಅದನ್ನು, ಡೆಕ್ ಆ್ಯಂಡ್ ಥ್ರೋ ಬ್ರಿಡ್ಜಸ್, ಬೌನ್ಸ್ಟಿಂಗ್ ಸಸ್ಪೆನ್ಷನ್, ಮೂವೇಬಲ್ ಸ್ಪ್ಯಾನ್ ಬ್ರಿಡ್ಜಸ್, ಇವುದೇನು ಟೈಪ್ ಇದೆಯಲ್ಲ ಇದನ್ನು ಓದಿ, ರೈಟ್. ಇದನ್ನು ಓದಿದ್ರೆ ಓದ್ಬೋದು, ಇಲ್ಲಾಂದರೆ ಬಿಡ್ಬೋದು ಆಯಿತಾ. ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಅಂತಿದ್ದೀನಿ. ಓಕೆ, ಇಂಪಾರ್ಟೆನ್ಸ್ ಅನ್ನಿಸ್ತೀರ ನೀವು ಓದಿ ನೋಡಿ, ಅವಾಯ್ಡ್ ಮಾಡೋದನ್ನ ಕಲಿಬೇಕು, ಎಲ್ಲ ಓದ್ತೀನಿ ಅಂದರೆ ಆಗೋದಿಲ್ಲ. ಸೊ ಇದು ಬಂದ್ಬಿಟ್ಟು ಬ್ರಿಡ್ಜಸ್ದು ತುಂಬ ಕಮ್ಮಿ ಇದೆ ಆಯ್ತು. ಸೊ ಅದು ಇದಿಷ್ಟು ಓದಿದ್ರೆ ಸಾಕಂತ ನಾನು ಅನ್ಕೋತೀನಿ ನೋಡಿ. ಈಗ ಈ ಒಂದು ಸಿಲೆಬಸಲ್ಲಿ ತುಂಬ ಜಾಸ್ತಿ ಸಿಲೆಬಸ್ ಕೊಟ್ಟಿರೋದೇ ಈ ಸಬ್ಜೆಕ್ಟ್ದು, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ರೈಟ್. ಅದರಲ್ಲಿ ಫಸ್ಟ್ ಸಬ್ಜೆಕ್ಟು ನಾನು ಹೇಳ್ತೀನಿ, ಇವೆಲ್ಲ ಏನು ಸಬ್ಜೆಕ್ಟ್ ಇದೆಯಲ್ಲ ಇವೆಲ್ಲ ಸಬ್ಜೆಕ್ಟು ಎಮ್.ಟೆಕ್ದು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ದು ಸಬ್ಜೆಕ್ಟ್ಸ್ ಇದೆ, ಎಲ್ಲ ಸಬ್ಜೆಕ್ಟ್ಸ್ ಅದೇ ಇದೆ ಆಯಿತಾ. ಎಲ್ಲ ಸಬ್ಜೆಕ್ಟ್ಸು ಅಲ್ಲಿಂದ ಕಾಪಿ ಈ ಕಡೆ ಪೇಸ್ಟ್ ಮಾಡಿದ್ದಾರೆ ಅಷ್ಟೇ, ಗೊತ್ತಾಯ್ತಾ. ಅದಕ್ಕೆ ನಾನು ಹೇಳ್ತೀನಿ ಇವಾಗ ಕೇಳಿ ಯಾವ ಥರ ಓದಬೇಕಂತ. ಕ್ವಾಂಟಿಟೇಟಿವ್ ಮೆಥಡ್ಸ್ ಇನ್ ಕನ್ಸ್ಟ್ರಕ್ಷನ್ ಓದೋದು ಬೇಕಾಗಿಲ್ಲ, ಇದರಿಂದ ಯಾವುದೂ ಕ್ವಶನ್ ಬರೋದಿಲ್ಲ, ರೈಟ್. ನನಗೆ ಗೊತ್ತಿದೆ, ನಾನು ಹೇಳ್ತಾ ಇರೋದು. ಸೊ ಯು ನೀಡ್ ನಾಟ್ ಟು ವರಿ ಅಬೌಟ್ ದಿಸ್ ಟಾಪಿಕ್ ಆರ್ ದಿಸ್ ಸಬ್ಜೆಕ್ಟ್. ಸೆಕೆಂಡ್ ನೋಡಿ, ಸೆಕೆಂಡಲ್ಲಿ ಏನು ಓದಬೇಕು, ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್. ತುಂಬ ಅಕ್ಯುರೇಟ್ ಆಗಿ ನಾನು ಹೇಳ್ತೀನಿ, CPM, ಪಾರ್ಟ್ 2, ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟು, QA QC ಯಾವ ಥರ ಮಾಡ್ತಾರೆ ಇದಿಷ್ಟು ಓದಿ ಈ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್ ಮುಗೀತು. ಇದರಲ್ಲಿ ಏನು ಜಾಸ್ತಿ ನೋಡಿ, ಇದರಲ್ಲಿ ಇನ್ನೂ ಓದೋದು ನಿಮಗೆ ಇನ್ನೂ ಡೆಪ್ತಲ್ಲಿ ಓದಬೇಕಂದ್ರೆ ನೋಡ್ ಅಂದ್ರೇನು ಆಯಿತಾ, ಗ್ಯಾಂಟ್ ಚಾರ್ಟ್ ಅಂದ್ರೇನು, ಬಾರ್ ಚಾರ್ಟ್ ಅಂದ್ರೇನು, ಇವೆಲ್ಲ ಇದರಲ್ಲಿ ಬರುತ್ತೆ, ರೈಟ್. ಮ್ಯಾನೇಜ್ಮೆಂಟಲ್ಲೂ ಬರುತ್ತೆ ಅಥವಾ ಇದರಲ್ಲಿ ಬರುತ್ತೆ, ಯಾವುದಾದ್ರೂ ಒಂದಲ್ಲಿ ಓದ್ಕೊಳ್ಳಿ. ಇಲ್ಲಿ ಕೆಳಗಡೆ ಇದೆ ನೋಡಿ, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಬರುತ್ತೆ ಬಾರ್ ಚಾರ್ಟು, ಗ್ಯಾಂಟ್ ಚಾರ್ಟು ಆಯಿತಾ. ಅದಾದಮೇಲೆ ನೋಡ್ ಅಂದ್ರೇನು ಆಯಿತಾ, ಆ್ಯಕ್ಟಿವಿಟಿ, ಸೊ ಇವೇನು ಏನಂತಾರೆ ಫ್ಲೋ ಡಯಾಗ್ರಾಮ್ಸ್ ಏನಿದೆಯಲ್ಲ, ಸೊ ಇದೆಲ್ಲ ಏನಂತಂದರೆ ಈ ಒಂದು ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಕಂಟ್ರೋಲ್ ಬರುತ್ತೆ. ದಯವಿಟ್ಟು ಇದೇ ಇಂಪಾರ್ಟೆಂಟ್ ಟಾಪಿಕ್ಸ್ನ ಓದಿ, ಬೇರೆದು ಯಾವುದು ಓದೋಕ್ಕೆ ಹೋಗಬೇಡಿ ಆಯಿತಾ. ಬೇರೆದೆಲ್ಲ ಸಬ್ ಟಾಪಿಕ್ಸ್ನ ಅಷ್ಟು ಓದಬೇಡಿ, ನಿಮ್ಗೆ ನಾಲೆಜ್ ಇರುತ್ತೆ, ಅದು ಓದೋದು ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಅಡ್ವಾನ್ಸ್ ಇನ್ ಕನ್ಸ್ಟ್ರಕ್ಷನ್ ಅಬೌಟ್ ನ್ಯೂ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಅಂತ ನಾನು ಇಲ್ಲಿ ಬರೆದಿದ್ದೀನಿ ಆಲ್ರೆಡಿ. ಥರ್ಡ್ ಒನ್ ನಾನು ಹೇಳ್ತಾ ಇರೋದು ಇವಾಗ, ಥರ್ಡ್ ಒನ್ ನೋಡಿ. ಸೊ ಥರ್ಡ್ ಒನ್ನಲ್ಲಿ ಅಡ್ವಾನ್ಸ್ ಇನ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಅಂತಂದ್ರೆ ಏನು, ನೀವು ಆಲ್ರೆಡಿ ನಮ್ಮದು ಕನ್ಸ್ಟ್ರಕ್ಷನ್ ಮಟೀರಿಯಲ್ ನಿಮ್ಗೆ ಗೊತ್ತಿದೆ, ಸಿಮೆಂಟ್ ಇದೆ ಆಯಿತಾ, ಸ್ಯಾಂಡ್ ಇದೆ, ಬ್ರಿಕ್ ಇದೆ, ಬ್ಲಾಕ್ ಇದೆ, ಪರ್ಫೋರೇಟೆಡ್ ಬ್ಲಾಕ್ಸ್ ಇದೆ. ಇವೆಲ್ಲ ಏನು ನಮ್ಮದು ಒನ್ ಟೈಪ್ ಆಫ್ ಓಲ್ಡ್ ಟ್ರೆಡಿಷನಲ್ ವೇ, ಅಂದರೆ ಪರ್ಫೋರೇಟೆಡ್ ಹೊಸದಿದೆ, ಬ್ಲಾಕ್ಸು ಸ್ವಲ್ಪ ನ್ಯೂ ಟೈಪ್. ಇದು ಏನಂತಂದರೆ 2G 3G ಟೈಪು ಆಯಿತಾ, ಆ ಥರ ಅರ್ಥ ಮಾಡ್ಕೊಳ್ಳಿ. ಸೊ ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ, ಸೊ ಅದ್ರ ಪ್ರಾಪರ್ಟೀಸ್ ಏನೇನು ಯೂಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಥರ್ಮೋಕೋಲ್ನ ನಮ್ಮದು ಆ್ಯಸ್ ಎ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಯಾವ ಥರ ಯೂಸ್ ಮಾಡ್ತಾ ಇದ್ದಾರೆ ಆಯಿತಾ, ಬ್ಯಾಂಬೂನ ಯಾವ ಥರ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಇರುತ್ತಲ್ಲ ಅದ್ರ ಬಗ್ಗೆನೂ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಓದಿ ಅಷ್ಟೇ, ತುಂಬ ಸಿಂಪಲ್ ಇದೆ, ಇದರಲ್ಲಿ ಜಾಸ್ತಿ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ.
ಕನ್ಸ್ಟ್ರಕ್ಷನ್ ಇನ್ ಡಿಸಾಸ್ಟರ್ ಪ್ರೋನ್ ಏರಿಯಾಸ್. ಆಯ್ತಾ, ಡಿಸಾಸ್ಟರ್ ಪ್ರೋನ್ ಏರಿಯಾಸ್ ಅಂತಂದ್ರೆ ಸಿ ಇರ್ಬೋದು, ರಿವರ್ಸ್ ಇರ್ಬೋದು, ಅಥವಾ ಯಾವ ಕಡೆ ಮಳೆ ಜಾಸ್ತಿ ಬರುತ್ತೆ, ಯಾವ ಕಡೆ ಸಮುದ್ರದಿಂದ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಆ ಏರಿಯಾದಲ್ಲಿ. ಆಯ್ತಾ, ಅಲ್ಲಿ ನೀವು ಯಾವ ತರ ಕನ್ಸ್ಟ್ರಕ್ಷನ್ ಮಾಡ್ತೀರಾ, ಅಲ್ಲಿ ನೀವು ಯಾವ ತರ ಗ್ರೇಡ್ಸ್ ಯೂಸ್ ಮಾಡ್ತೀರಾ, ಅಲ್ಲಿ ನೀವು ಯಾವ ತರ ಡಿಸೈನ್ ಮಾಡ್ತೀರಾ. ಆಯ್ತಾ, ಸೊ ಇದನ್ನ ನೀವು ಇಲ್ಲಿ ಓದ್ಬೇಕಾಗುತ್ತೆ. ರೈಟ್, ಸೊ ಇದನ್ನ ನೀವು ಓದ್ಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ನೋಡಿ ಫೋರ್ತ್ ಮತ್ತೆ ಫಿಫ್ತ್ ಸಬ್ಜೆಕ್ಟ್ ಇಲ್ಲಿ ಜಾಸ್ತಿ ಏನು ಡಿಫರೆನ್ಸ್ ಇಲ್ಲ, ನಾನು ಹೇಳ್ತೀನಿ. ಫೋರ್ತ್ ಏನಿದೆ ಕನ್ಸ್ಟ್ರಕ್ಷನ್ ಇದೆ. ಆಯ್ತಾ, ಫಿಫ್ತ್ ಏನಿದೆ ಆ ಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಅದನ್ನ ಪ್ರೊಟೆಕ್ಟ್ ಯಾವ ತರ ಮಾಡಬೇಕು, ಅದನ್ನ ರಿಪೇರ್ ಯಾವ ತರ ಮಾಡಬೇಕು. ಸೊ ದಟ್ ಈಸ್ ಅ ಹಿಯರ್ ರಿಹ್ಯಾಬಿಲಿಟೇಷನ್ ಆಫ್ ಸ್ಟ್ರಕ್ಚರ್ಸ್ ಇಸ್ ನಥಿಂಗ್ ಬಟ್ ರಿಪೇರ್ ವರ್ಕ್ಸ್ ಆಫ್ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ಸ್. ಸ್ಪೆಷಲ್ ಸ್ಟ್ರಕ್ಚರ್ಸ್ ಅಥವಾ ನಾರ್ಮಲ್ ಸ್ಟ್ರಕ್ಚರ್ಸ್ ನಾವು ರಿಪೇರ್ ಯಾವ ತರ ಮಾಡ್ಬೋದು, ಅದರದ್ದು ಸ್ಟ್ರೆಂಥನಿಂಗ್ ಯಾವ ತರ ಇನ್ಕ್ರೀಸ್ ಮಾಡ್ಬೋದು, ಅದ್ರ ಬಗ್ಗೆ ಇಲ್ಲಿ ಓದೋದಿದೆ. ರೈಟ್, ಸೊ ಏನ್ ಸರ್ ರಿಹ್ಯಾಬಿಲಿಟೇಷನ್ ಆಫ್ ಸ್ಟ್ರಕ್ಚರ್ಸ್ ಅಲ್ಲಿ ಏನ್ ಕೇಳ್ಬೋದು, ಈಗ ಬೀಮ್ ಆಲ್ರೆಡಿ ವೀಕ್ ಆಗಿದೆ ಅಥವಾ ಹಾರಿಜಾಂಟಲ್ ಕ್ರ್ಯಾಕ್ಸ್ ಬಂದಿದೆ. ಆಯ್ತಾ, ಇದು ಬೀಮ್ ಇದೆ, ಸೊ ಇಲ್ಲಿ ಹಾರಿಜಾಂಟಲ್ ಈ ತರ ಕ್ರ್ಯಾಕ್ಸ್ ಬಂದಿದೆ, ಅದನ್ನ ಯಾವ ತರ ನಾವು ಅದನ್ನ ರಿಪೇರ್ ಮಾಡಬೇಕು, ಯಾವ ಒಂದು ಮೆಥಡಾಲಜಿಯಿಂದ ಮಾಡಬೇಕು, ಅದನ್ನ ನೀವು ಈ ರಿಹ್ಯಾಬಿಲಿಟೇಷನ್ ಆಫ್ ಸ್ಟ್ರಕ್ಚರ್ಸ್ ಅಲ್ಲಿ ಓದಬೇಕು. 100% ಥಿಯರಿ ಇದೆ, ಇದರಲ್ಲಿ ಏನು ಇದಿಲ್ಲ. ರೈಟ್, ನೆಕ್ಸ್ಟ್ ಟಾಪಿಕ್ ಕನ್ಸ್ಟ್ರಕ್ಷನ್ ಎಕನಾಮಿಕ್ಸ್ ಅಂಡ್ ಫೈನಾನ್ಸ್ ಅಂತಿದೆ. ಸೊ ಕನ್ಸ್ಟ್ರಕ್ಷನ್ ಎಕನಾಮಿಕ್ಸ್ ಅಂಡ್ ಫೈನಾನ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆ ಡಿಪ್ರಿಸಿಯೇಷನ್ ಬಗ್ಗೆ ಕೇಳ್ತಾರೆ. ಆಯ್ತಾ, ಅದಾದ್ಮೇಲೆ ಇಲ್ಲಿ ಈ ಅನಾಲಿಸಿಸ್ ತುಂಬಾ ಇರುತ್ತೆ. ಆಯ್ತಾ, ಎಕನಾಮಿಕ್ಸ್ ಅಲ್ಲಿ ಅನಾಲಿಸಿಸ್ ತುಂಬಾ ಇದೆ. ಸೊ ಒಂದು ಇಕ್ವಿಪ್ಮೆಂಟ್ ನಾನು ಪರ್ಚೇಸ್ ಮಾಡಿದಾಗ ಇಷ್ಟು ವರ್ಷ ಯೂಸ್ ಆದ್ಮೇಲೆ ಇನ್ನು ಇಷ್ಟು ವರ್ಷ ಯೂಸ್ ಮಾಡೋದಿದೆ, ಸೊ ಅದ್ರದ್ದು ಏನಂತಂದ್ರೆ ಪರ್ಸೆಂಟೇಜ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಾಗುತ್ತೆ, ಈ ತರದ್ದು ಅಷ್ಟು ದೊಡ್ಡದು ಎಲ್ಲ ದೊಡ್ಡ ಕ್ವಶನ್ ಇರುತ್ತೆ. ಅದು ನಿಮ್ಗೆ ಏನು ಬರೋದಿಲ್ಲ. ಬಟ್ ಥಿಯರಿ ಏನಿದೆ ಅದರಲ್ಲಿ ಎಕನಾಮಿಕ್ಸ್ ನೀವು ಓದಬೇಕಾಗುತ್ತೆ. ರೈಟ್, ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು. ಆಯ್ತಾ, ಸೊ ಯಾವ್ಯಾವ ತರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅದ್ರ ಬಗ್ಗೆ ನೀವು ಇಲ್ಲಿ ಓದಬೇಕಾಗುತ್ತೆ. ಈ ತರ ಇದೆ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂಡ್ ಕಂಪ್ಯೂಟರ್ ಅಪ್ಲಿಕೇಶನ್. ಕಂಪ್ಯೂಟರ್ ಅಪ್ಲಿಕೇಶನ್ ಸಿಂಪಲ್ ಆಗಿ ಹೇಳ್ತೀನಿ, ಆಟೋಕ್ಯಾಡ್ ಬಗ್ಗೆ ಓದ್ಕೊಳ್ಳಿ. ರೈಟ್, ಸೊ ಅದು ನಿಮಗೆ ಎಲ್ಲರಿಗೂ ಓದೋದಿದೆ, ಅದರದ್ದು ಇದು ಕಾಮನ್ ಆಗಿರುತ್ತೆ. ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನಾನು. ಇಲ್ಲಿ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂತಿತ್ತು, ಇಲ್ಲಿ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಇದೆ. ಓವರ್ ಆಲ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ಬೇಕು ಇವಾಗ. ಆಯ್ತಾ, ನಾನು ಹೇಳಿದೆನಲ್ಲ ಚಾರ್ಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಯಾವ ತರ ಮಾಡೋದು ಅದು ಇಲ್ಲಿ ಓದ್ಬೇಕು. ನೆಕ್ಸ್ಟ್ ಮೆಕನೈಸೇಷನ್ ಇನ್ ಕನ್ಸ್ಟ್ರಕ್ಷನ್ ಅಂತ ಇದೆ ನೋಡಿ. ಮೆಕನೈಸೇಷನ್ ಇನ್ ಕನ್ಸ್ಟ್ರಕ್ಷನ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ಯಾವ್ಯಾವ ಮಷಿನರೀಸ್ ನಾವು ಎಲ್ಲಾ ಕೆಲಸಕ್ಕೆ ಯೂಸ್ ಮಾಡ್ತೀವಿ ಕನ್ಸ್ಟ್ರಕ್ಷನ್ ಅಲ್ಲಿ, ಅದ್ರ ಬಗ್ಗೆ ಅದ್ರದ್ದು ಫಂಕ್ಷನ್ ಏನಿದೆ ಅದು ಯಾವ್ಯಾವುದಕ್ಕೆ ಯಾವ್ದು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅರ್ತ್ ಮೂವಿಂಗ್ ಇಕ್ವಿಪ್ಮೆಂಟ್ಸ್ ಯಾವ್ಯಾವ್ದಿದೆ. ಆಯ್ತಾ, ಬಿಲೋ ದ ಗ್ರೌಂಡ್ ಲೆವೆಲ್ ನೀವು ಅರ್ತ್ ರಿಮೂವ್ ಮಾಡ್ಬೇಕಂತಂದ್ರೆ ಯಾವ್ದು ಯೂಸ್ ಮಾಡ್ತೀರಾ, ಶವರ್ ಯೂಸ್ ಮಾಡ್ತೀರಾ, ಡೋಸರ್ ಯೂಸ್ ಮಾಡ್ತೀರಾ, ಅಥವಾ ಏನೋ ಒಂದು ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ ಕ್ವಶನ್. ರೈಟ್, ಆ ಟೈಪ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ. ಕನ್ಸ್ಟ್ರಕ್ಷನ್ ಅಲ್ಲಿ ಮಿಕ್ಸಿಂಗ್ಗೆ ಡಿಫ್ರೆಂಟ್ ಮಷಿನರೀಸ್ ಇರುತ್ತೆ. ಆಯ್ತಾ, ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ. ಆಮೇಲೆ ಅದನ್ನ ಪ್ಲೇಸ್ ಮಾಡ್ತೀರಾ, ರೋಲರ್ಗೆ ಯಾವ್ದು ಮಾಡ್ತೀರಾ. ರೈಟ್, ರೋಲಿಂಗ್ ಮಾಡೋಕೆ ಯಾವ್ಯಾವ ಟೈಪ್ ಇದೆ, ಯಾವ್ಯಾವ ಡಿಫ್ರೆಂಟ್ ಟೈಪ್ ಸಾಯಿಲ್ಗೆ ಯಾವ್ಯಾವ ಟೈಪ್ ಮಾಡ್ತೀರಾ, ಅದ್ರ ಮೇಲೆ ಇಕ್ವಿಪ್ಮೆಂಟ್ಸ್ ಯಾವ್ಯಾವಿದೆ. ಅದನ್ನು ಪೇಮೆಂಟ್ ಇದೆ, ಈಗ ಫ್ಲೆಕ್ಸಿಬಲ್ ಪೇಮೆಂಟ್ ಇದೆ, ರಿಜಿಡ್ ಪೇಮೆಂಟ್ ಇದೆ. ಈ ಎರಡಕ್ಕೂ ಯಾವ್ಯಾವ ಇಕ್ವಿಪ್ಮೆಂಟ್ಸ್ ನಾನು ಯೂಸ್ ಮಾಡ್ತೀನಿ ಗೊತ್ತಾಯ್ತಾ. ಸೊ ಅದ್ರ ಬಗ್ಗೆ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಅರ್ತ್ ಮೂವಿಂಗ್ ಇದೆ, ಮಿಕ್ಸ್ ಇದೆ. ಕ್ರಷರ್ಸ್ ಯಾವ ಟೈಪ್ ಆಫ್ ಕ್ರಷರ್ಸ್ ಅಂದ್ರೆ ದಪ್ಪ ಅಂತಂದ್ರೆ ಲಾರ್ಜ್ ಸೈಜ್ ಇರೋದನ್ನ ಸ್ಮಾಲ್ ಸೈಜಸ್ ಮಾಡ್ಕೊಳ್ಳೋದು. ಸೊ ಅದಕ್ಕೂ ಬೇರೆ ಬೇರೆ ಟೈಪ್ ಕ್ರಷರ್ಸ್ ಇದೆ. ಅದು ಯಾವ್ಯಾವ ಕ್ರಷರ್ಸ್, ಯಾವ್ಯಾವ ಸ್ಟೋನ್ಸ್ಗೆ ಯಾವ್ಯಾವ ಕ್ರಷರ್ ಯೂಸ್ ಮಾಡ್ತೀವಿ ಅದನ್ನ ನೆನ್ಪಿಡ್ಬೇಕು. ಡಂಪರ್ಸ್ ಅಂದ್ರೇನು, ಈ ತರದ ಕ್ವಶನ್ಸ್ ಈ ಮೆಕನೈಸೇಷನ್ ಇನ್ ಕನ್ಸ್ಟ್ರಕ್ಷನ್ ಅಲ್ಲಿ ಬರುತ್ತೆ. ರೈಟ್, ಇದನ್ನು ಓದ್ಬೇಕು. ಈಗ ನೆಕ್ಸ್ಟ್ ಸ್ಟೇಟ್ ಲಾಸ್ ಅಂಡ್ ಗವರ್ನಿಂಗ್ ಕನ್ಸ್ಟ್ರಕ್ಷನ್ ಇದೆ. ಐ ವಿಲ್ ಶೇರ್ ದ PDF ಅಂತ ನಾನು ಬರ್ದಿದ್ದೀನಿ. ಸೊ ಇದ್ರದ್ದು ಒಂದು PDF ಸಿಗುತ್ತೆ, ಅದ್ರ ಬಗ್ಗೆ ನೀವು ಓದ್ರೆ ಆಗುತ್ತೆ. ರೈಟ್, ಸೊ ನೋಡಿ ಇಲ್ಲಿ ಮತ್ತೆ ಅದೇ ರಿಪೀಟ್ ಮಾಡಿದ್ದಾರೆ. ದಯವಿಟ್ಟು ನೀವು ಯಾರು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಹೈವೇ ಅಂತ ಬೇರೆ ಕೊಟ್ಟು ರೋಡ್ ಬೇರೆ ಅಂತ ಕೊಟ್ಟು ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಸೇಮ್ ಇದೆ, ಏನು ಹೊಸದಿಲ್ಲ ಇಲ್ಲಿ. ಆಯ್ತಾ, ರೈಟ್, ಹೈವೇ ಅಷ್ಟು ಓದಿ ಸಾಕು. ಆಮೇಲೆ ಈ ಒಂದು ಕನ್ಸ್ಟ್ರಕ್ಷನ್ ಅಂಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇದು ಓದಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟು ಅಡ್ವಾನ್ಸ್ ಸ್ಟ್ರಕ್ಚರ್ಸ್. ನೋಡಿ, ಈ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಅಲ್ಲಿ ಫಸ್ಟ್ 4 ಟಾಪಿಕ್ ಏನಿದೆ ಅದು ಸಾಮ್ದ್ ಇದೆ, ಸ್ಟ್ರೆಂತ್ ಆಫ್ ಮಟೀರಿಯಲ್ ಇದೆ. ರೈಟ್, ಇದೇ ಗೊತ್ತಿಲ್ಲ ಎಷ್ಟು ಜನಕ್ಕೆ. ಇದನ್ನು ಹುಡುಕ್ತಾ ಇರ್ತಾರೆ. ಆಯ್ತಾ, ಅದಕ್ಕೆ ನಾನು ಹೇಳ್ತಾ ಇರೋದು ಇವು 4 ಸಬ್ಜೆಕ್ಟು ಸಾಮ್ದ್ ಇದೆ. ರಿಮೈನಿಂಗ್ ಏನಿದೆ ಸ್ಟ್ರಕ್ಚರ್ಸ್. ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ಇವು ಎರಡರದ್ದು ನೀವು ಏನು ವರಿ ಮಾಡ್ಕೊಳ್ಬೇಡಿ. ನನ್ನ ಕ್ಲಾಸ್ ಆಲ್ರೆಡಿ ಇದೆ. ಸೊ ಏನ್ ಸರ್ ನಿಮ್ಮ ಕ್ಲಾಸ್ ಎಲ್ಲಿದೆ, ಪ್ಲೇ ಲಿಸ್ಟ್ ಅಲ್ಲಿ ಹೋಗ್ಬೇಕು. ನನ್ನ ಚಾನಲ್ ಸಿವಿಲ್ ವಿತ್ ಸುಧೀರ್ ಅಲ್ಲಿ ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಸಾಮ್ ಕ್ಲಾಸಸ್ ಇದೆ, ಸ್ಟ್ರಕ್ಚರ್ ಕ್ಲಾಸಸ್ ಇದೆ, ಅಡ್ವಾನ್ಸ್ ಸ್ಟ್ರಕ್ಚರ್ ಕ್ಲಾಸಸ್ ಫಾರ್ PWD ಅಂತ ನಾನು ಮಾಡಿದ್ದೆ. ಸೊ ಅದರಲ್ಲಿ ನೋಡಿ ಕಂಪ್ಲೀಟ್ ಎಲ್ಲಾನು ಟಾಪಿಕ್ ನಾನು ಅದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಥೆರೋಟಿಕಲ್ ಪಾರ್ಟ್ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಿಷ್ಟು ವಿಡಿಯೋ ನೋಡ್ಕೊಂಡ್ರೆ ಕಾನ್ಸೆಪ್ಟ್ ನಿಮ್ದು ಕ್ಲಿಯರ್ ಆಗುತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಆದ್ಮೇಲೆ ನೀವು MCQ ಕ್ವಶನ್ ಬೇಗ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು. ಗೊತ್ತಾಯ್ತಾ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ
ಸ್ಯಾನಿಟರಿ ಇಂಜಿನಿಯರಿಂಗ್. ರೈಟ್, ನೆಕ್ಸ್ಟ್ ಟಾಪಿಕ್ಕು ಸಬ್ಜೆಕ್ಟು ಸ್ಯಾನಿಟರಿ. ಡ್ರೈನೇಜ್ ಆ್ಯಂಡ್ ಸೀವೇಜ್ ಅಂತ ಇದೆ. ಅದರಲ್ಲಿ ಏನೇನು ಓದಬೇಕು ನೋಡಿ, ಇಲ್ಲಿ ಕೊಟ್ಟಿರೋದನ್ನ ಪಾಯಿಂಟ್ ವೈಸ್ ಮಾಡಿಕೊಂಡು ಓದಿ. ರೈಟ್, ಇಲ್ಲಿ ಕೊಟ್ಟಿರೋದು ಎಲ್ಲ ಓದಬೇಕು. ಡಾಟಾ ಯಾವ ಥರ ಕಲೆಕ್ಟ್ ಮಾಡ್ತಾರೆ, ಡ್ರೈನೇಜ್ ಯಾವ ಥರ ಮಾಡ್ತಾರೆ, ಸೀವೇಜ್ ಯಾವುದು. ನೆಕ್ಸ್ಟು ಹೌಸ್ ಡ್ರೈನೇಜ್ ಏನು, ಹೌಸ್ ಡ್ರೈನೇಜ್ನ ಯಾವ ಥರ ನೀರು ನಾವು ಏನಂತಂದರೆ ನಾವು ಸೋರ್ಸಿಂದ ತೊಗೊಳ್ತೀವಿ, ಆಯಿತಾ. ಆಮೇಲೆ ಅದ್ರ ವೇಸ್ಟ್ನ ಹೊರಗಡೆ ಯಾವ ಥರ ಕಳಿಸ್ತೀವಿ, ಏನೇನು ನೋಡಿ, ವಾಟರ್ ಕ್ಲೋಸ್ ಇಂಟು ಟ್ಯಾಪ್ಸು, ಯಾವ್ಯಾವ ಪೈಪ್ ಯೂಸ್ ಮಾಡ್ತೀವಿ, ಯಾವ್ಯಾವ ಬೆಂಡ್ ಯೂಸ್ ಮಾಡ್ತೀವಿ, ಆಯಿತಾ, ಏನೇನು ಪೊಸಿಷನಲ್ಲಿ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಓದಬೇಕು. ಸೀವರ್ ಲೈನ್ನ ಯಾವ ಥರ ಲೇ ಮಾಡ್ತೀವಿ, ಆಯಿತಾ. ಆಮೇಲೆ ಮೇಲ್ಗಡೆ ಇದ್ದರೆ ಕೆಳಗಡೆ ಇದ್ದರೆ ಯಾವ್ಯಾವ ಥರ ಸೀವರ್ ಲೈನ್ಸ್ನ ಯೂಸ್ ಮಾಡ್ತೀವಿ. ಆಮೇಲೆ ಬೇರೆ ಬೇರೆದು ಅದ್ರದ್ದು ಏನಂತಂದರೆ ಹೆಲ್ಪಿಂಗ್ ಏನೇನಿರುತ್ತೆ ನೋಡಿ ಅದನ್ನು ಓದಬೇಕು. ನೆಕ್ಸ್ಟು ಪಂಪಿಂಗ್ ಸೀವೇಜ್. ರೈಟ್, ಟ್ರೀಟ್ಮೆಂಟ್ ಆಫ್ ಸೀವೇಜ್ ಬಿಫೋರ್ ಡಿಸ್ಪೋಸಲ್, ಕ್ಯಾರೆಕ್ಟರಿಸ್ಟಿಕ್ಸ್, ಮಾಡರ್ನ್ ಮೆಥಡ್ಸ್ ಆಫ್ ಟ್ರೀಟ್ಮೆಂಟ್ ಕೇಳ್ತಾ ಇರೋದು, ಏರ್ ಆ್ಯಂಡ್ ಅದರ್ ಪ್ರೋಸೆಸ್, ಕಲೆಕ್ಷನ್, ಡಿಸ್ಪೋಸಲ್, ಸಾಲಿಡ್ ರೆಫ್ಯೂಸ್, ಸ್ಕ್ರೀನಿಂಗ್, ಪಲ್ವರೈಸಿಂಗ್ ಅಂದರೆ ಆಲ್ಮೋಸ್ಟ್ ಆಲ್ ಕಂಪೋಸ್ಟಿಂಗ್, ಆಯಿತಾ. ಪಂಪಿಂಗ್ ಸೀವೇಜ್ ಬಗ್ಗೆ ಹೇಳ್ತಾ ಇರೋದು, ಸೀವೇಜ್ನ ಯಾವ ಥರ ಪಂಪ್ ಮಾಡ್ತೀವಿ ಅದನ್ನು ಮೆಥಡಾಲಜಿ. ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್, ಅದರಲ್ಲಿ ಲ್ಯಾಟ್ರಿನ್ಸ್ ಅಂದರೆ ಏನು, ರೆಫ್ಯೂಸ್ ಕಲೆಕ್ಷನ್ ಯಾವ ಥರ ಮಾಡ್ತಾರೆ, ಪ್ಲಂಬಿಂಗ್, ಫುಡ್ ಆ್ಯಂಡ್ ಮಿಲ್ಕ್ ಸ್ಯಾನಿಟೇಷನ್, ರೆಸ್ಟೋರೆಂಟು, ಮಾರ್ಕೆಟ್ ಪ್ಲೇಸು, ಸ್ಲಾಟರ್ ಹೌಸಸ್ಸು, ಇದ್ರ ಬಗ್ಗೆ ಎಲ್ಲ ನೀವು ಏನಂತಂದರೆ ಸ್ವಲ್ಪ ನಾಲೆಜ್ ಇಟ್ಕೊಂಡ್ರೆ ಸಾಕು. ಇದು ಒಂದೊಂದು ಟಾಪಿಕ್ ಸರ್ಚ್ ಮಾಡಿ ಅದ್ರ ಬಗ್ಗೆ ನಾಲೆಜ್ ತೊಗೊಂಡಿಟ್ಟರೆ ಸಾಕು, ಆಯಿತಾ. ಇದರಲ್ಲಿ ಏನಾದರೂ ವ್ಯಾಲ್ಯೂಸ್ ಇದ್ದರೆ ನೆನ್ಪಿಡಿ. ನೆಕ್ಸ್ಟು ಎಲಿಮೆಂಟ್ಸ್ ಆಫ್ ಸ್ವಲ್ಪ ಇದು ಬೇರೆ ಇದೆ ನೋಡಿ, ಇದು ಟೌನ್ ಪ್ಲಾನಿಂಗ್ ಬಗ್ಗೆ ಇದೆ. ರೈಟ್, ಸೊ ದಿಸ್ ಈಸ್ ಅನ್ ಟೌನ್ ಪ್ಲಾನಿಂಗ್ ವರ್ಕ್. ಸೊ ಝೋನಿಂಗ್ ಅಂದ್ರೆ ಏನು, ಲೈಟಿಂಗು, ವೆಂಟಿಲೇಷನ್, ಇದ್ರದ್ದು ಆಲ್ರೆಡಿ ವಿಡಿಯೋ ಇದೆ, ಒಂದು 10 ವಿಡಿಯೋ ಇದೆ, ಚಾನಲಲ್ಲಿ ಹೋಗಿ ನೋಡಿ, ಆಯಿತಾ. ನಾನು ಮೊನ್ನೆ ಟೌನ್ ಪ್ಲಾನಿಂಗ್ ಎಕ್ಸಾಮ್ ಇದ್ದಾಗ ನಾನು ಮಾಡಿದ್ದೀನಿ ಕ್ಲಾಸಸ್ಸು, ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ವಾಟರ್ ಸಪ್ಲೈಯಲ್ಲಿ ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ಕ್ವಾಂಟಿಟಿ ಆಫ್ ವಾಟರು, ಕ್ವಾಲಿಟಿ ಆಫ್ ವಾಟರ್ನ 100% ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಓದಿ ಕೊಟ್ಟಿರೋ ಎಲ್ಲ ಟಾಪಿಕ್ನ ಓದಿ. ಕ್ವಾಂಟಿಟಿಯಲ್ಲಿ ಎಲ್ಲ ಬರುತ್ತೆ, ಕ್ಯಾಲ್ಕುಲೇಷನ್ ಬರುತ್ತೆ, ಫಾರ್ಮುಲಾಸ್ ಬರುತ್ತೆ, ಆಯಿತಾ, ವ್ಯಾಲ್ಯೂಸ್ ಬರುತ್ತೆ. ರೇಟ್ ಅಂಡರ್ಗ್ರೌಂಡ್ಗೆ ಎಷ್ಟು, ಸರ್ಫೇಸ್ಗೆ ಎಷ್ಟು, ಯಾವ್ಯಾವುದಕ್ಕೆ ಏನು, ಸೋರ್ಸ್ ಏನೇನು ತೊಗೋತೀವಿ, ಇಂಟೆಕ್ ಸ್ಟ್ರಕ್ಚರ್ಸ್ ಅಂದರೆ ಏನು, ಅದನ್ನು ಯಾವ ಥರ ಡಿಸೈನ್ ಮಾಡ್ತೀವಿ, ಎಲ್ಲನೂ ಓದಿ, ಆಯಿತಾ. ಬಿಕಾಸ್ BBMPಯಲ್ಲಿ ಯಾವ ಕೆಲಸ ಬರುತ್ತೆ, ಬಿಕಾಸ್ ನಿಮಗೆ ಹೇಳ್ತೀನಿ, BBMP ಅಂತಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸ ಇರುತ್ತೆ. ರೋಡ್ ವರ್ಕ್ ಇರುತ್ತೆ, ಆಯಿತಾ, ಪೈಪ್ ಲೈನಿಂಗ್ ಇರುತ್ತೆ, ರೈಟ್, ಬಿಲ್ಡಿಂಗ್ ವರ್ಕು ಇರುತ್ತೆ. ಅದೇ ಥರ ಸ್ಟ್ರಕ್ಚರ್ಸ್ ಮಾಡಿಕೊಟ್ಟಿದ್ದಾರೆ ಸಬ್ಜೆಕ್ಟು, ಗೊತ್ತಾಯ್ತಾ. ಕ್ವಾಲಿಟಿಯಲ್ಲಿ ನಿಮ್ಗೆ ಗೊತ್ತಿದೆ ಏನೇನು ಓದಬೇಕಂತ. ಟೆಸ್ಟಿಂಗ್ ಓದಿ, ವ್ಯಾಲ್ಯೂಸ್ ಓದಿ, ಪೊಲ್ಯೂಷನ್ ಯಾವ ಥರ ಆಗುತ್ತೆ ಅದು ಟೆಸ್ಟಿಂಗ್ ಯಾವ ಥರ ಮಾಡ್ತಾರೆ, ರೈಟ್. ಅದಾದಮೇಲೆ ಕನ್ಸ್ಟ್ರಕ್ಷನ್ ಆಫ್ ವಾಟರ್ ವರ್ಕ್ಸ್ ಈಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್ ಯಾವ ಥರ ಮಾಡ್ತೀವಿ, ಟೈಪ್ಸ್ ಏನಿದೆ, ಆಯಿತಾ. ನೆಕ್ಸ್ಟ್ ನೋಡಿ, ಪ್ಯೂರಿಫಿಕೇಷನಲ್ಲಿ ಟ್ರೀಟ್ಮೆಂಟ್ ಯಾವ ಥರ ಮಾಡ್ತೀವಿ, ಪಂಪಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಸಿಸ್ಟಮು. ಇವು 2 ಟಾಪಿಕ್ನು ತುಂಬ ಇಂಪಾರ್ಟೆಂಟ್ ಇದೆ, ರೈಟ್. ಸೊ ಇದರಲ್ಲಿ ಕೊಟ್ಟಿರೋ ಎಲ್ಲ ಟಾಪಿಕ್ಸ್ನ ಓದಬೇಕು. ಪಂಪಿಂಗ್ ಅಂತಂದರೆ ಯಾವ ಥರ ನಾವು ವಾಟರ್ ಸ್ಟೋರ್ ಮಾಡ್ತೀವಿ, ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಯಾವ ಮೆಥಡಾಲಜಿ ಯೂಸ್ ಮಾಡ್ತೀವಿ, ಯಾವ್ಯಾವ ಪೈಪ್ಸ್ ಯೂಸ್ ಮಾಡ್ತೀವಿ, ಯಾವ್ದು ಮೇನು ಯಾವ್ದು ಸಬ್ ಮೇನು, ಇವೆಲ್ಲ ನಿಮಗೆ ಗೊತ್ತಿರಬೇಕು ವಿತ್ ಡಯಾಗ್ರಾಮ್, ಗೊತ್ತಾಯ್ತಾ. ಸೊ ಇದನ್ನು ಓದಬೇಕು. ಈಗ ಒಂದೊಂದಾಗಿ ಇಲ್ಲಿ ಹೇಳಲ್ಲ ನಾನು, ಎಲ್ಲೆಲ್ಲಿ ಹೇಳಬೇಕಿತ್ತು ಅಲ್ಲಿ ಹೇಳಿದೆ, ಗೊತ್ತಾಯ್ತಾ. ಸೊ ಇದನ್ನ ಅಂತೀವಿ, ಈಗ ನಾನು ಇದೆಲ್ಲ ಏನು ಹೇಳಿದ್ದೀನಲ್ಲ, ಇದನ್ನ ನಾವೇನಂತೀವಿ ಗೊತ್ತಾ, ಅನಾಲಿಸಿಸ್. ನಾನು ಅಂತೀನಿ, ನೀವಲ್ಲ. ಅನಾಲಿಸಿಸ್ ಆಫ್ ದಿ ಸಿಲೆಬಸ್ ಇದಕ್ಕಂತಾರೆ ಅನಾಲಿಸಿಸ್ ಮಾಡೋದನ್ನ, ರೈಟ್. ನಾ ಇನ್ನೂ ಡೀಟೇಲಲ್ಲಿ ಮಾಡ್ಬೋದು, ಬಟ್ ಇಷ್ಟಾದರೂ ನೋಡೋಕ್ಕೆ ನಿಮಗೆ ಗೊತ್ತಾಗಬೇಕು ಅಂತ ನಾನು ಹೇಳ್ತಾ ಇರೋದು, ರೈಟ್. ಈಗ ಸಿಲೆಬಸ್ ನಮಗೆ ಗೊತ್ತಾಗಿದೆ, ರೈಟ್. ಈಗ ಈ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಏನಿದೆ, ವೇಟೇಜ್ ಎಷ್ಟು, ಅದರ ಬಗ್ಗೆ ನೋಡೋಣ. ಈಗ ನಾವು ವೇಟೇಜ್ ಬಗ್ಗೆ ನೋಡೋಣ. ನೋಡಿ, ನಾನು ಇದು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾ ಇರೋದು. ಇದೇ ಸರ್ ನಿಮಗೆ ಏನು, ನೀವು ಯಾವ ಒಂದು ಸೋರ್ಸ್ ಇಟ್ಕೊಂಡು ಇದನ್ನೇ ಹೇಳ್ತಾ ಇದ್ದೀರಾ ಅಂತ ಕ್ವಶನ್ಸ್ ಬರುತ್ತೆ. ತುಂಬ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಯೂಸಿಂಗ್ ಮೈ ಎಕ್ಸ್ಪೀರಿಯನ್ಸ್ ಇನ್ ದ ಪಾಸ್ಟ್ 8 years, that experience I am using here expected weightage of each subject after analyzing the syllabus, after seeing the syllabus and seeing the topics and seeing the importance of the topics, I am giving some numbers. Those are also expected. These are all not fixed. First of all, ಇದು ಕ್ಲಿಯರ್ ಮಾಡ್ತೀನಿ, ಆಯ್ತಾ. ಯಾಕಂದ್ರೆ ಸ್ವಲ್ಪ ಜನ ಹಿಡ್ಕೊಂಡು ಕೂತಾರೆ, ಸರ್ ನೀವು ಇದೇ ಥರ ಹೇಳಿದಿರಾ, ಎಕ್ಸಾಮಲ್ಲಿ ಹೋದ್ರೆ ಬೇರೆ ಥರ ಬಂದಿದೆ ಅಂತ. ಇದು ಎಕ್ಸ್ಪೆಕ್ಟೆಡ್. ನನ್ನ ಪ್ರಕಾರ ನೋಡಿ, ಇವು ಎಲ್ಲನೂ ಓದನೆ 100% ಆಗುತ್ತೆ, ಆಯ್ತಾ. ಈ ಥರನೂ ಹೇಳ್ಬಿಡ್ಬೋದು ನಾನು. ಬಟ್ ನಿಮಗೆ ಬೈಫರ್ಕೇಟ್ ಮಾಡಿಕೊಟ್ರೆ, ಬೇರೆ ಮಾಡಿಕೊಟ್ರೆ ಈಸಿ ಆಗ್ಬೋದು ಅಂತ ಸ್ಟಡೀಸ್ಗೆ ನಾನು ಮಾಡಿದ್ದೀನಿ. ರೋಡ್ಸ್ ಆ್ಯಂಡ್ ಹೈವೇಗೆ ನಾನು 30% ಕೊಡ್ತಾ ಇರೋದು, ಬಿಕಾಸ್ ರೋಡ್ಸ್ ಆ್ಯಂಡ್ ಹೈವೇ ತುಂಬ ಕೆಲಸ ಇರುತ್ತೆ. BBMPಯಲ್ಲಿ ನನಗೆ ಗೊತ್ತಿದೆ, ಯಾಕೆ ಅಂತಂದರೆ ಕೆಲಸ ಮಾಡಿದ್ದೀವಿ, ನಮ್ಗೆ ಗೊತ್ತಿರುತ್ತೆ, ರೈಟ್.
ಸೊ ಕಾಂಟ್ರಾಕ್ಟರ್ ಸೈಡ್ ಕೆಲಸ ಮಾಡಿರೋದು BBMP ಇದು, ಆಯ್ತಾ. ಸೊ ಅದಕ್ಕೆ ಗೊತ್ತಿರುತ್ತೆ BBMP ಲಿ ಏನೇನು ಕೆಲಸ ಎಷ್ಟೆಷ್ಟು ಇರುತ್ತೆ ಅಂತ. ರೋಡ್ ಕೆಲಸ ಜಾಸ್ತಿ ಇರುತ್ತೆ, ಆಯ್ತಾ. ಸೊ ಬ್ರಿಡ್ಜಸ್ ಒಂದು 10% ಬಿಕಾಸ್ ಇದು ಮೇಜರ್ ಆಗಿರುತ್ತೆ, ಆಯ್ತಾ. ಬ್ರಿಡ್ಜಸ್ ಅಂದ್ರೆ ಮೇಜರ್ ಆಗಿರುತ್ತೆ, ಇದಕ್ಕೆ ನಾನು 10% ಕೊಟ್ಟಿದ್ದೀನಿ, ಆಯ್ತಾ. ಅವ್ರು ಇದನ್ನ 5% ಮಾಡ್ಕೋಬಹುದು, 15% ಮಾಡ್ಕೋಬಹುದು. ಬಟ್ ಸ್ವಲ್ಪ ಇಂಪಾರ್ಟೆನ್ಸ್, ಸ್ವಲ್ಪ ಇದನ್ನ ಕ್ವಶನ್ಸ್, ನಂಬರ್ ಆಫ್ ಕ್ವಶನ್ಸ್ ಕಮ್ಮಿ ಕೇಳಬಹುದು ಬಿಕಾಸ್ ಟಾಪಿಕ್ಸ್ ತುಂಬಾ ಲಿಮಿಟೆಡ್ ಕೊಟ್ಟಿದ್ದಾರೆ. ಓಕೆ, ಅದ್ರ ಪ್ರಕಾರ ನಾನು ಮಾಡಿರೋದು. ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂತ ನಾನು ಹಾಕಿದ್ದೀನಿ, ರೈಟ್. ಅದನ್ನ 15%, ಆಯ್ತಾ. 15% ನಾನು ಏನು ಹೇಳಿದ್ದೀನಿ ನೋಡಿ ಎಲ್ಲ ಅದ್ರ ಬಗ್ಗೆ ಹೇಳಿದಾಗ 15% ಕೊಡ್ಬೋದು. ಅಂದ್ರೆ ಓವರ್ ಆಲ್ 100 ಕ್ವಶನ್ ಕೊಡೋದು ಅಂದ್ರೆ ಅದ್ರಲ್ಲಿ 15 ಕ್ವಶನ್ ಕೊಡ್ಬೋದು ಅಂತ ನಾನು ಇಲ್ಲಿ ಹೇಳ್ತಾ ಇರೋದು. 100 ಕ್ವಶನ್ಸ್ ಇದೆ ಅಂತಂದ್ರೆ ಇನ್ ಪರ್ಸೆಂಟೇಜ್ ಅಷ್ಟು ಕ್ವಶನ್ಸ್ ಬರ್ಬೋದು ಅಂತ ನಾನು ಹೇಳ್ತಾ ಇರೋದು. ಇದು ಎಕ್ಸ್ಪೆಕ್ಟೆಡ್ ಇದೆ. ಸೊ ನೆಕ್ಸ್ಟ್ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಅಂತ ಇದೆ. ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ನಾನು 30% ಕೊಡ್ತಾ ಇರೋದು, ರೈಟ್. ಅಡ್ವಾನ್ಸ್ ಸ್ಟ್ರಕ್ಚರ್ಸು ನಾನು 30% ನೋಡಿ, 30, 30, 60, ಆಮೇಲೆ ಇದು 60, ಆಯ್ತಾ. 90, ಅದು 10, 100% ಆಯ್ತು. ಸೊ ಸ್ಯಾನಿಟರಿ ಇಂಜಿನಿಯರಿಂಗ್ ವಾಟರ್ ಸಪ್ಲೈ 15 ಅಂತ ಕೊಟ್ಟಿದ್ದೀನಿ. ಮೇ ಬಿ ಇದನ್ನ ನಾನು 20 ಇಡಬೇಕಿತ್ತು, ಆಯ್ತಾ. 20 ಅಂತ ತಿಳ್ಕೊಳ್ಳಿ. ಸೊ ಇದರಿಂದ ನಮ್ಗೆ ಏನು ಅರ್ಥ ಇದೆ ಸರ್, ನೀವು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ಅಂತಂದ್ರೆ, ಮೇಜರ್ ಸಬ್ಜೆಕ್ಟ್ ಯಾವುದಿದೆ ಫಸ್ಟ್ ಅದನ್ನು ಓದಿ. ನಾನು ನಿಮ್ಗೆ ಹೇಳ್ತೀನಿ. ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಫಸ್ಟ್ ಓದಿ, ಆಮೇಲೆ ಹೈವೇಸ್ ಓದಿ, ಆಮೇಲೆ 2 ಸಬ್ಜೆಕ್ಟ್ ಓದಿ, ಲಾಸ್ಟಲ್ಲಿ 2 ಸಬ್ಜೆಕ್ಟ್ ಓದಿ. ಸೀಕ್ವೆನ್ಸ್ ನಾನು ಹೇಳಿದೆ, ಇನ್ನೊಮ್ಮೆ ಹೇಳ ನೋಡಿ. ಫಸ್ಟ್ ನೀವು ಓದಬೇಕಾಗಿರೋದು ಯಾವುದಂತಂದ್ರೆ ಅಡ್ವಾನ್ಸ್ ಸ್ಟ್ರಕ್ಚರ್ಸ್. ಅದಾದ್ಮೇಲೆ ನೀವು ಓದಬೇಕಾಗಿರೋದು ಯಾವುದಂತಂದ್ರೆ ಸ್ಯಾನಿಟರಿ ಇಂಜಿನಿಯರಿಂಗು, ವಾಟರ್ ಸಪ್ಲೈ ಇದು ಓದಿ. ಅದಾದ್ಮೇಲೆ ಹೈವೇ ಓದಿ, ಅದಾದ್ಮೇಲೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ, ಆಮೇಲೆ ಬ್ರಿಡ್ಜಸ್ ಓದಿ. ಈ ತರ ಸೀಕ್ವೆನ್ಸ್ ಮಾಡ್ಕೊಂಡು ಓದಿ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು, ಗೊತ್ತಾಯ್ತಾ. ಈಗ ಸಿಲೆಬಸ್ ಗೊತ್ತಾಯ್ತು, ಯಾವ ತರ ಪ್ರಿಪೇರ್ ಆಗಬೇಕು ಅಂತ ಇವಾಗ ನಾವು ನೋಡೋಣ. ಫಸ್ಟ್ ನೀವು ಏನು ಮಾಡಬೇಕು ಗೊತ್ತಾ, ಮೇಕ್ ಯುವರ್ ಓನ್ ಟೈಮ್ ಟೇಬಲ್ ಫಸ್ಟ್ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯಂಟ್ ಅಂತ ನಾನು ಹಾಕಿದೆ, ಗೊತ್ತಾಯ್ತಾ, ರೈಟ್. ಮೇಕ್ ಯುವರ್ ಟೈಮ್ ಟೇಬಲ್. ಸರ್ ನಾನು ಜಾಬ್ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಜನ ಹೇಳ್ತಾರೆ, ಸರ್ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡ್ತಾರೆ, ಸ್ವಲ್ಪ ಜನ ಏನು ಇನ್ನೂ ಓದ್ತಾ ಇದ್ದೀನಿ ಅಂತ ಮಾಡ್ತಾರೆ, ಆಯ್ತಾ. ಸ್ಟಡಿ ಆಲ್ರೆಡಿ ಯು ಆರ್ ಇನ್ ಸಮ್ವೇರ್ ಇನ್ ಬಿಟ್ವೀನ್ MTech ಆರ್ ಸಮ್ವೇರ್, ಆಯ್ತಾ. ಸೊ ಈ 3 ಟೈಪ್ ಆಫ್ ಪ್ರೊಫೈಲ್ಸ್ ನಮ್ಮ ಹತ್ರ ಬರುತ್ತೆ. ಒಂದು ಜಾಬ್ ಮಾಡೋರು, ಒಂದು ಡೈರೆಕ್ಟ್ ಆಗಿ ಬರೀ ಎಕ್ಸಾಮ್ಗೆ ಪ್ರಿಪೇರ್ ಆಗೋರು, ಓದ್ತಾ ಇದ್ದಾರೆ ಬಟ್ ಪ್ರಿಪೇರ್ ಆಗ್ತಾ ಇದ್ದಾರೆ, ಆ ಥರ, ಆಯ್ತಾ. MTech ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಪ್ರಿಪೇರ್ ಆಗ್ತಾ ಇದ್ದಾರೆ. 3 ಥರ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಕನ್ವೀನಿಯಂಟ್ ಪ್ರಕಾರ ನೀವು, ಆಯ್ತಾ, ನಿಮ್ಮ ಕನ್ವೀನಿಯಂಟ್ ಪ್ರಕಾರ ನೀವು ಏನಂತಂದ್ರೆ ಫಸ್ಟ್ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಟೈಮ್ ಟೇಬಲ್ ಅಂತಂದ್ರೆ ಏನು, ಈ ಟೈಮಿಂದ ಈ ಟೈಮು ಅಂದ್ರೆ ನಿಮ್ಮ ಕೆಲಸ ಆದಮೇಲೆ, ಫಾರ್ ಎಕ್ಸಾಂಪಲ್ ನಿಮಗೆ ಮಾರ್ನಿಂಗ್ 1 ಅವರ್, ಈವ್ನಿಂಗ್ 1 ಅವರ್ ಸಿಗುತ್ತೆ. ಸೊ ಅಟ್ ಲೀಸ್ಟ್ ಯು ಆರ್ ಗೆಟಿಂಗ್ 2 ಅವರ್ಸ್ ಡೈಲಿ. ಸೊ ಈ ಒಂದು ಟೈಮ್ನ ಫಸ್ಟ್ ನೀವು ಸೆಟ್ ಮಾಡ್ಕೊಳ್ಳಿ. ಎಷ್ಟು ಟೈಮ್ ನಿಮ್ಮ ಹತ್ರ ಏನಂತಂದ್ರೆ ಸ್ಪೆಂಡ್ ಮಾಡೋಕ್ಕೆ ಸಿಗ್ತಾ ಇದೆ ಈ ಸಬ್ಜೆಕ್ಟ್ಸ್ಗಳ ಮೇಲೆ, ರೈಟ್. ಒಂದು 2 ಅವರ್ಸು 3 ಅವರ್ಸು ಅದನ್ನೇ ಇಂಪಾರ್ಟೆಂಟ್ ಫಸ್ಟ್ ಮಾಡಿ. ಓಕೆ, ಬರೀ ಪ್ರಿಪೇರ್ ಆಗೋರಿಗೆ ನಿಮ್ಗೆ ಗೊತ್ತಿದೆ, ಅವ್ರಿಗೆ ಆಲ್ಮೋಸ್ಟ್ ಅಲ್ಲೂ 12 to 14 ಅವರ್ಸ್ ಟೈಮ್ ಇರುತ್ತೆ. ಅವ್ರದ್ದು ಕೆಲಸನೇ ಬರೀ ಪ್ರಿಪೇರ್ ಆಗೋದಿರುತ್ತೆ. ಅವರು ಟೈಮ್ ಟೇಬಲ್ ಮಾಡ್ಕೊಳ್ಳಿ ಯಾವ ಥರ ಓದಬೇಕಂತ. ಸ್ಟಡಿ ಮಾಡೋರು ಇದೇ ಥರ, ರೈಟ್. ಸೊ ಇದು ಇಂಪಾರ್ಟೆಂಟ್ ಇದೆ. ನಮ್ಮ ಹತ್ರ ಎಷ್ಟು ಟೈಮ್ ಇದೆ, ದಯವಿಟ್ಟು ಸ್ವಲ್ಪ ಈ ಶಾರ್ಟ್ಸ್ ನೋಡೋದು ಅಥವಾ ಟೈಮ್ ಪಾಸ್ ಮಾಡೋದನ್ನ ಕಮ್ಮಿ ಮಾಡಿ. ಅಂಡರ್ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ ವೈ ಸಿಲೆಬಸ್ ಈಸ್ ಲೈಕ್ ದಿಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಬಟ್ ನೋಬಡಿ ವಿಲ್ ರೆಡಿ ಟು ಆಸ್ಕ್ ದಿಸ್ ಕ್ವಶನ್ ಟು themselves and find the answer for themselves. That's why I'm asking here, why they have given like this the syllabus, because there is a reason, because they want ready made candidate for their work. ಅವರು ಟ್ರೈನಿಂಗ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, but they are training you in the exam only. You have to behave like this. You are under training, you are under BBMP AE, so you are training for 1 year, ಗೊತ್ತಾಯ್ತಾ. ಸೊ ಆ ಥರ ಮಾಡಿ. ಏನು ಕೆಲಸ ಇರುತ್ತೆ ನೋಡಿ, ಸ್ಯಾನಿಟರಿ ಕೊಟ್ಟಿದ್ದಾರೆ, ವಾಟರ್ ಸಪ್ಲೈ ಕೊಟ್ಟಿದ್ದಾರೆ, ಅಂದರೆ ನಮಗೆ ಪೈಪ್ಲೈನ್ ವರ್ಕ್ ಇರುತ್ತೆ, ವಾಟರ್ ಸಪ್ಲೈ ಕೆಲಸ ಇರುತ್ತೆ. ರೋಡ್ ವೇ ಕೊಟ್ಟಿದ್ದಾರೆ, ರೋಡ್ ಬಗ್ಗೆ ಕೆಲಸ ಇರುತ್ತೆ. ಬ್ರಿಡ್ಜ್ ಕೊಟ್ಟಿದ್ದಾರೆ, ಬ್ರಿಡ್ಜ್ ಕೆಲಸ ಇರುತ್ತೆ. ಕನ್ಸ್ಟ್ರಕ್ಷನ್ ಎಲ್ಲದರಲ್ಲಿ ಕಾಮನ್ ಇದೆ, ಮುಗ್ದೋಯ್ತು, ಗೊತ್ತಾಯ್ತಾ. ಸೊ ಈ ಥರ ಅರ್ಥ ಮಾಡ್ಕೊಳ್ಳಿ. ಅಂದರೆ ಅವ್ರ ಮೇಜರ್ ವರ್ಕ್ ಏನೇನಿದೆ ಅದ್ರ ಪ್ರಕಾರ ಅವ್ರು ಸಿಲೆಬಸ್ ಕೊಟ್ಟಿದ್ದಾರೆ, ನಾವು ಅದ್ರ ಪ್ರಕಾರ ಪ್ರಿಪೇರ್ ಆಗಬೇಕು, ಅದ್ರ ಪ್ರಕಾರ ನಾವು ಅಬ್ಜೆಕ್ಟಿವ್ ಟೈಪ್ಗೆ ರೆಡಿ ಆಗಬೇಕು, ಗೊತ್ತಾಯ್ತಾ. ಇದು ಇಂಪಾರ್ಟೆಂಟ್ ಇದೆ.
ನೆಕ್ಸ್ಟ್ ಸಬ್ಜೆಕ್ಟ್ಸ್ ಆರ್ ವೆರಿ ಲೆಸ್, ಸೊ ಸ್ಟಡಿ ಆಲ್ ಸಬ್ಜೆಕ್ಟ್. ಇದು ನಾನು ಹೇಳ್ತಾ ಇರೋದು. ಸ್ವಲ್ಪ ಜನ ಅವಾಯ್ಡ್ ಮಾಡ್ತಾರೆ, ಇದು ಬೇಡ ಇದು ಬೇಡ ಅಂತ. ನಾನು ಹೇಳ್ತಾ ಇರೋದು ಯಾವುದೇ ಒಂದು ಸಬ್ಜೆಕ್ಟ್ ಅವಾಯ್ಡ್ ಮಾಡೋಕೆ ಹೋಗಬೇಡಿ. ಇರೋದೇ ನೋಡಿ ಒಂದು 5 ರಿಂದ 6 ಸಬ್ಜೆಕ್ಟ್ ಇದೆ. ಅದರೆಲ್ಲ ಅವಾಯ್ಡ್ ಮಾಡ್ತೀರಾ ಅಂತಂದರೆ ಓದ್ತಿರೇ ನಾನು, ಕರೆಕ್ಟಾ? ಸೊ ಯಾವ ಸಬ್ಜೆಕ್ಟು ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಐಡೆಂಟಿಫೈ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ಈಚ್ ಸಬ್ಜೆಕ್ಟ್ ಆ್ಯಂಡ್ ಚಾಪ್ಟರ್. ಐಡೆಂಟಿಫೈ ಮಾಡಿ ಇಂಪಾರ್ಟೆಂಟ್ ಟಾಪಿಕ್ ಏನಿದೆ, ಆಯಿತಾ? ನಾನು ಸಿಲೆಬಸ್ ಅನಾಲಿಸಿಸ್ ಮಾಡಿದ್ದೆ ನೋಡಿ. ಇನ್ನೂ ಡೆಪ್ತಲ್ಲಿ ಮಾಡಬೇಕು. ಹೈವೇಲಿ ಕೂತ್ಕೊಂಡಿದ್ದೀರಾ, ಆಯಿತಾ? ಇಂಟ್ರಡಕ್ಷನ್ ಪಾರ್ಟ್ ಇದೆ, ಆಯ್ತು. ಜೈಕರ್ ಕಮಿಟಿ ಇದೆ. ಜೈಕರ್ ಕಮಿಟಿಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಡೆಪ್ತಲ್ಲಿ ಅಂತಂದರೆ ಯಾವ ಥರ ಜೈಕರ್ ಕಮಿಟಿ ಇದೆ. ಜೈಕರ್ ಕಮಿಟಿಗೆ ರಿಲೇಟೆಡ್ ಒಂದು 4-3 ಪಾಯಿಂಟ್ ಇದೆ. ಅದರಿಂದನೇ ಇಂಡಿಯನ್ ರೋಡ್ ಕಾಂಗ್ರೆಸ್ ಬಂತು, CRRI ರೈಟ್, ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಂತು, ಆಯಿತಾ? ಸೊ ಅದಕ್ಕೆ ರಿಲೇಟೆಡ್ ಇನ್ನೊಂದಿದೆ, NHAI ಇದೆ, ರೈಟ್. ಸೊ ಈ ಥರ ಲಿಂಕ್ ಮಾಡಿಕೊಂಡು ಡೆಪ್ತಲ್ಲಿ ಓದಬೇಕಾಗುತ್ತೆ, ರೈಟ್. ಇವು ಮೂರರದು ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಏನು ಕೆಲಸ ಇದೆ, ಇದು ನಿಮಗೆ ಗೊತ್ತಿರಬೇಕು. ಈಚ್ ಸಬ್ಜೆಕ್ಟ್ ಈಚ್ ಚಾಪ್ಟರ್ ಅದು ನೀವು ಓದಬೇಕು. ಫಸ್ಟ್ ಸ್ಟಡಿ ಥಿಯರಿ ಆ್ಯಂಡ್ ಕಾನ್ಸೆಪ್ಟ್ ಫ್ರಮ್ ಪಾರ್ಟ್ ಆಫ್ ಆಲ್ ಸಬ್ಜೆಕ್ಟ್. ಥಿಯರಿ ಆ್ಯಂಡ್ ಕಾನ್ಸೆಪ್ಟ್ ಪಾರ್ಟ್ ಫ್ರಮ್ ಆಲ್ ಸಬ್ಜೆಕ್ಟ್. ನಾನು ಹೇಳ್ತಾ ಇರೋದೇನು, ಥಿಯರಿ ಇರಲಿ ಪ್ರಾಬ್ಲಮೆಟಿಕ್ ಇರಲಿ, ಅದ್ರ ಬಗ್ಗೆ ಫಸ್ಟ್ ನಾಲೆಜ್ ತೊಗೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂತಂದರೆ, ಸರ್ ನನಗೆಲ್ಲ ಗೊತ್ತಿದೆ ಅಂದರೆ ಡೈರೆಕ್ಟ್ ನೀವು MCQ ಮಾಡ್ಬೋದು, ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್ ಇದೆ. ಅನಾಲಿಸಿಸ್ ಈ ಥರ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಕ್ ಯುವರ್ ಓನ್ ಶಾರ್ಟ್ ನೋಟ್ಸ್. ಶಾರ್ಟ್ ನೋಟ್ಸ್ನ ಮಾಡೋದನ್ನ ಕಲ್ತ್ಕೊಳ್ಳಿ, ರೈಟ್. ಶಾರ್ಟ್ ನೋಟ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ, ಆಯಿತಾ? ಲೆಂದಿ ಆದರೂ ಮಾಡಿ, ಶಾರ್ಟ್ ಆದರೂ ಮಾಡಿ, ಬಟ್ ಒಟ್ಟಿನಲ್ಲಿ ನೀವು ನೋಟ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ವಿತೌಟ್ ನೋಟ್ಸು ಲಾಸ್ಟಲ್ಲಿ ನಿಮಗೆ ರಿವಿಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸುಮ್ಮನೆ ವೀಡಿಯೋಸ್ ನೋಡೋದು ತುಂಬ ಟೈಮ್ ಇರೋದಿಲ್ಲ. ವೀಡಿಯೋಸು ತುಂಬ ಲೆಂದಿ ಇರುತ್ತೆ. ಈವನ್ ನಂದು ವೀಡಿಯೋನು ನಿಮ್ಗೆ ನೋಡೋಕ್ಕಾಗೋದಿಲ್ಲ, ರೈಟ್. ಸೊ ಟೈಮ್ ತುಂಬ ಕಮ್ಮಿ ಇರುತ್ತೆ. ಆವಾಗ ರಿವೈಸ್ ದ ಶಾರ್ಟ್ ನೋಟ್ಸ್ ಡೈಲಿ. ನೋಡಿ, ಶಾರ್ಟ್ ನೋಟ್ಸ್ ಮಾಡೋದೇ ಅದ್ರಗೋಸ್ಕರ, ರಿವೈಸ್ ಮಾಡೋಕ್ಕೆ. ಡೈಲಿ 1 ಅವರ್ ಸಿಗ್ತಾ, ಸರಿ. ಯಾವುದೋ ಒಂದು ಸಬ್ಜೆಕ್ಟ್ದು 1-2 ಟಾಪಿಕ್ ನಾನು ಇವತ್ತು ರಿವಿಷನ್ ಮಾಡ್ತೀನಿ ಅಂತ ಅಂದ್ಕೊಂಡು ರಿವಿಷನ್ ಮಾಡಿ. ನಾಳೆ ಇನ್ನೊಂದು ರಿವಿಷನ್ ಮಾಡಿ, ಅದ್ರದ್ದು ಕಂಟಿನ್ಯೂಷನ್ ಪಾರ್ಟು, ಕಂಟಿನ್ಯೂಷನ್ ಈ ಥರ. ಇನ್ನೂ ಟೈಮ್ ಇದೆ ನಮ್ಮ ಹತ್ರ, ಅದ್ರ ಪ್ರಕಾರ ಮಾಡಿ, ರೈಟ್. ಪ್ರಾಕ್ಟೀಸ್ ಮೋರ್ MCQ, ರೈಟ್. MCQ ಕ್ವಶನ್ಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಸರ್ ಏನು BM ಪ್ರಿಪೇರ್ ಮೊದಲು ಪೇಪರ್ ಇರಲಿಲ್ಲ, ಆಯಿತಾ? ಆಯಿತು, ಅದಕ್ಕೂ ಸೊಲ್ಯೂಷನ್ ಇದೆ. KPSC ಎಕ್ಸಾಮ್ಸ್ ಆಗಿದೆ ಅಲ್ಲ ತಾನೆ, ಇದು ತುಂಬ ಎಕ್ಸಾಮ್ಸ್ ಆಗಿದೆ, ರೈಟ್. ಅದರ್ ಸ್ಟೇಟ್ಸ್ದು ಆಗಿದೆ ತಾನೆ, ಅದರ್ ಸ್ಟೇಟ್ಸ್ದು ಅದ್ರದ್ದು ಇದೆ ತಾನೆ, SSC JE ಇದೆ ತಾನೆ. ಸೊ ಅದ್ರದ್ದು ಪ್ರಿಪೇರ್ ಆಗಿ ಅದ್ರದ್ದು ಕ್ವಶನ್ಸ್ ತೊಗೊಳ್ಳಿ, ಆಯಿತಾ? ಅದನ್ನು ಸ್ಟ್ಯಾಂಡರ್ಡ್ ಸೆಟ್ ಆಫ್ ಕ್ವಶನ್ಸ್ ಇರುತ್ತೆ, ರೈಟ್. ಗೋ ಥ್ರೂ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ ಈಚ್ ಸಬ್ಜೆಕ್ಟ್. ಒಂದೊಂದು ಸಬ್ಜೆಕ್ಟ್ದು ಪ್ರೀವಿಯಸ್ ಇಯರ್ ಕ್ವಶನ್ಸು ಬೇರೆ ಎಕ್ಸಾಮಲ್ಲಿ ಸೇಮ್ ಟಾಪಿಕ್ದು ಯಾವ ಥರ ಬಂದಿದೆ ಅಂತ ಓದೋದು ತುಂಬ ಇಂಪಾರ್ಟೆಂಟ್ ಇದೆ ಕಣ್ರಿ, ಗೊತ್ತಾಯ್ತಾ? ಸೊ ಈ ಥರ ಏನಂತಂದರೆ ನೀವು ಪ್ರಿಪೇರ್ ಆಗ್ಬೋದು ಅಂತ ನಾನು ನಿಮ್ಗೊಂದು ಸಜೆಷನ್ ಕೊಡ್ತಾ ಇದ್ದೀನಿ, ರೈಟ್. ಸೊ ಈಗ ಈ ವಿಡಿಯೋ ನಮ್ಮದು ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ಎಲ್ಲರೂ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆಯಿತಾ? ಅದಾದಮೇಲೆ ಯಾರಿಗೆ ಇದು ರಿಕ್ವೈರ್ಡ್ ಇದೆ, ಯಾರಿಗೆ ಬೇಕು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಇರೋದು, ರೈಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಮೇಲೆ ಇದು ಏನಿದೆ ನೋಡಿ, ಇಲ್ಲಿ ಸ್ಟ್ರಕ್ಚರ್ ಸಬ್ಜೆಕ್ಟ್ ಏನಿತ್ತು, ಒಂದು ನಿಮಿಷ. ಈ ಸ್ಟ್ರಕ್ಚರ್ ಸಬ್ಜೆಕ್ಟ್ ಏನಿದೆ, ಅಡ್ವಾನ್ಸ್ ಸ್ಟ್ರಕ್ಚರ್ದು ಆಲ್ರೆಡಿ ಯೂಟ್ಯೂಬಲ್ಲಿ ನನ್ನ ಕ್ಲಾಸ್ ಇದೆ, ರೈಟ್. ನೀವು ಹೋಗಿ ಅದನ್ನು ನೋಡ್ಕೋಬೋದು ಅಂತ ಇಲ್ಲಿ ಇನ್ನೊಂದು ಸಲ ಹೇಳ್ತಾ ಇರೋದು. ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.